ಎಲ್ಲ ಶುಂಠಿ ಬೆಳೆಗಾರರಿಗೆ ನಮಸ್ಕಾರಗಳು. ನಾವಿವತ್ತು ಹಾನಗಲ್ ಹತ್ರ ನಮ್ಮ ನಾಗೇಂದ್ರ ಸರ್ ಯಾವ ಊರು ಸರ್ ಇದು? ಹಾನಗಲ್ ತಾಲೂಕು ಕುಂಟನಸಡಿ ಗ್ರಾಮ ಅಂತೇಳಿ. ನನ್ನ ಹೆಸರು ಬಂದ್ಬಿಟ್ಟು ನಾಗೇಂದ್ರ ಮಾದೇವಪ್ಪ ಅರಳೇಶ್ವರ. ಹಾಂ ಸರ್, ತಮಗೆ ಹೇಳಿ ಸರ್. ಈಗ ನಾವು ಶುಂಠಿ ಹಾಕಿದ್ದೀವಿ. ಈಗ ಶುಂಠಿ ಹಾಕಿ 8 ತಿಂಗಳ ಮುಗಿತಾ ಬಂತು ಸರ್. 8 ತಿಂಗಳಾಯ್ತು. ಹಾಂ ಸರ್, ಇದಕ್ಕೆ ಯಾವ್ಯಾವ ಪ್ರಾಡಕ್ಟ್ ಅನ್ನ ಬಳಸಿದ್ರ ಸರ್? ಶುಂಠಿ ಹಾಕಿದ ನಂತರ ನಾವು ಬೀಜೋಪಚಾರಕ್ಕೆ ವಿವಾ ಮಾರ್ಟದ್ದು ಕಿಸಾನ್ ಕಿಂಗು ಗ್ರೋತ್ ಮತ್ತು ಡೆವಲಪರ್ ಹಾಕಿ ಮೊದಲೇ ಬೀಜೋಪಚಾರ ಮಾಡಿದ್ವಿ ಸರ್. ಬೀಜೋಪಚಾರ ಮಾಡಿ ಮತ್ತು ನಾಟಿ ಮಾಡುವಾಗ ನಾವು ಡೆವಲಪರ್ ಮತ್ತು ಯಾವುದು ನಮ್ಮದು ಕಿಸಾನ್ ಕಿಂಗು ಗ್ರೋತ್ ಸೇರಿ ಮಿಕ್ಸಿಂಗ್ ಮಾಡಿ ಸಿಟಿ ಕಾಂಪೋಸ್ಟ್ ಅಲ್ಲಿ ನಾವು ಹಾಕಿದ್ದೀವಿ. ಹಾಕಿದ ನಂತರ ನಾಟಿ ಮಾಡಿ ಮತ್ತೆ ಡ್ರಂಚ್ ಮಾಡಿದೆ. ಇವಾಗ ನಾಟಿ ಮಾಡಿ 2.5 3 ತಿಂಗಳ ಹತ್ತತ್ರ ಒಂದು ಡ್ರಂಚಿಂಗ್ ಮಾಡಿದ್ವಿ. ಮಿಡ್ಲ್ ಒಂದು ಫರ್ಟಿಲೈಸರ್ ಕೊಟ್ಟು ಮತ್ತೆ ಡ್ರಂಚಿಂಗ್ ಮಾಡಿದ್ವಿ. ಅವಾಗ ನಮಗೆ ಹೆಚ್ಚುವರಿ ಮರಿಗಳ ಸಂಖ್ಯೆ ಜಾಸ್ತಿ ಬಂತು. ಆಮೇಲೆ ಇದು ದಂಟೇನು ಬರ್ತಲ್ಲ, ಈ ಕಂದು ಇದೆಲ್ಲ ಹೆಲ್ದಿ ಬಂತು ಸರ್. ಇದು ದಪ್ಪ ಬಂತು. ಮರಿಗಳ ಸಂಖ್ಯೆ ಜಾಸ್ತಿ ಬಂತು. ಹೆಚ್ಚುವರಿ ಮರಿಗಳ ಸಂಖ್ಯೆ ಜಾಸ್ತಿ ಬಂತು. ಮರಿಗಳ ಸಂಖ್ಯೆ ಜಾಸ್ತಿ ಹೌದೌದು, ಮರಿಗಳ ಸಂಖ್ಯೆ ಜಾಸ್ತಿ ಬಂತು. ಈಗ ಮರಿಗಳ ಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ನಿಮ್ಗೆ ಏನ್ ಲಾಭ ಆಗಿದೆ ಸರ್? ಈ ಮರಿಗಳ ಸಂಖ್ಯೆ ಜಾಸ್ತಿ ಆಯ್ತಂದ್ರೆ ನಮಗೆ ಆಟೋಮೆಟಿಕ್ಲಿ ಗಡ್ಡಿ ಸೈಜ್ ದೊಡ್ಡದು ಬರುತ್ತೆ. ಗಡ್ಡಿ ದೊಡ್ಡದಾಯ್ತಂದ್ರೆ ತೂಕ ಬರುತ್ತೆ. ಹೌದು, ಎಷ್ಟು ತೂಕ ಬರ್ಬೋದು ಸರ್? ಈಗ ಈ ಪ್ರಾಡಕ್ಟ್ ಬಳಸಿದ ಮೇಲೆ ನಾರ್ಮಲ್ ಬರೀ ಫರ್ಟಿಲೈಸರ್ ಬಳಸಿದ್ರೆ ಎಷ್ಟು ಬರುತ್ತೆ? ಈಗ ನಮ್ಮ ಯುವ ಮಾರ್ಟ್ ಬಳಸಿದ ಮೇಲೆ ಎಷ್ಟು ಬರುತ್ತೆ? ಮಿನಿಮಮ್ ಒಂದೇ ಗಡ್ಡಿಗೆ ಎವರೇ ತೆಗೆದ್ರೆ ಅರ್ಧ ಕಿಲೋ ಡಿಫ್ರೆನ್ಸ್ ಹತ್ತಿ ಬರುತ್ತೆ. ಒಂದು ಗಡ್ಡಿಗೆ ಅಂದ್ರೆ ಒಂದು ಬೆಡ್ ಅಲ್ಲಿ ಒಂದು ಗಡ್ಡಿ ಅಲ್ಲ ಸರ್. ಒಂದು ಬೆಡ್ ಅಲ್ಲಿ 35 ಗಡ್ಡೆ ಇರುತ್ತೆ. ಹೌದು, 35 ಬೀಜ ಇರುತ್ತೆ. 35 ಬೀಜಕ್ಕೂ ಅರ್ಧ ಕಿಲೋ ಡಿಫ್ರೆನ್ಸ್ ತೆಗೆದ್ರೆ ಎಷ್ಟಾಯ್ತು? 18 kg ಜಾಸ್ತಿ ಆಯ್ತು. ಸ್ವಲ್ಪ ಒಂದು ಬೆಡ್ 18 ಕಿಲೋ ಆದ್ರೆ 1 ಎಕರೆಗೆ 700 ಚಿಲ್ಡ್ರನ್ ಬೆಡ್ ಬರುತ್ತೆ. ಹೌದಾ? 750 ಮಡಿ ಬರುತ್ತೆ. ಬೇರೆ ಫರ್ಟಿಲೈಸೇಷನ್ ಬೇರೆ ಇದನ್ನ ಯೂಸ್ ಮಾಡಿದಾಗ ಕಮ್ಮಿ ಬಂದಿತ್ತು ನಿಮಗೆ ಹಿಂದೆ. ಈ ಸರಿ ಇದನ್ನ ಬಳಸಾಗ ಮರಿಗಳ ಸಂಖ್ಯೆ ಜಾಸ್ತಿ ಬಂತು, ತೂಕ ಜಾಸ್ತಿ ಬಂತು. ಇಳುವರಿ ಆಮೇಲೆ ಸರ್ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಯ್ತು. ಈ ವರ್ಷ ವಾತಾವರಣ ಮತ್ತು ಕ್ಲೈಮೇಟ್ ಯಾರ ಕೈಯಲ್ಲಿ ಇಲ್ಲ, ನಿಮ್ ಕೈಲಿ ಇಲ್ಲ, ನನ್ನ ಕೈಲಿ ಇಲ್ಲ. ಹೌದ್ರೆ ನಾವು ಯಾವ್ದೋ ಫರ್ಟಿಲೈಸರ್ ಯೂಸ್ ಮಾಡಿ ಏನೋ ಮಾಡಿದ್ರು ಈ ರೋಗ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ. ಅಂತದ ಪೆರಿಕ್ಯುಲರಿಯಾ ನಮ್ಗೆ ಇಮಿಡಿಯೇಟ್ಲಿ ಅಟ್ಯಾಕ್ ಆಯ್ತು. ಮತ್ತೆ ನಾವು ಸ್ಪ್ರೇ ಮಾಡಿದೆ, ಡ್ರಿಂಕ್ ಮಾಡಿದೆ, ಆಟೋಮೆಟಿಕ್ಲಿ ಡೌನ್ ಆಯ್ತು. ಈಗ ನೋಡಿ ಸರ್, ಎಕ್ಸಾಂಪಲ್ ಈ ಟೈಮಿಗೆಲ್ಲ ಈ ಗರಿ ಒಣಕ್ಕೆ ಹೋಗ್ತಿತ್ತು. ಇದೆಲ್ಲ ಗ್ರೀನಿಶ್ ಐತಿ, ಹೆಲ್ದಿ ಆಗಿದೆ. ಈ ದಂಟ್ ನೋಡಿ ಸರ್, ಇಷ್ಟು ಮರಿ ಇದೆ ಇಲ್ಲ, ಸುಮಾರು ಒಂದರಲ್ಲಿ 55ರಿಂದ 60 ಮರಿ, 50-45 ಮರಿ ಅಂತ ಬಂದಿದೆ ಒಂದ್ ಗಡ್ಡೆಗೆ. ಇಲ್ಲೆಲ್ಲ ನೋಡ್ರಿ, ಸುಳ್ಳು ಹೇಳೋದ ಅಂತೀಯಲ್ಲ, ಈ ಗಡ್ಡೆ ಹೆಂಗ್ ಬಂದಿದೆ ಸರ್? ಮೇಲೆ ಇದೆಲ್ಲ ಬಂದ್ಬಿಟ್ಟಿದೆ ಶುಂಠಿ ಅಂದ್ರೆ ಓವರ್ ಗ್ರೋತ್ ಆಗಿರೋದ್ರಿಂದ ಭೂಮಿ ಒಳಗದಿಲ್ಲ, ಹೆಚ್ಚಿಗೆ ಆಯ್ತು, ಹೊರಗಡೆ ಬಂದಿದೆ. ಈಗ ನೋಡ್ಬೋದಲ್ಲ, ಕಣ್ಣರ ಐತಿ. ಇಲ್ಲೆಲ್ಲೇ ಫೇಸ್ ಎಲ್ಲಿ ಜಾಸ್ತಿ ಉಳಿದಿದೆ, ಎಲ್ಲಿ ಗ್ಯಾಪ್ ಉಳಿದಿಲ್ಲ. ಸೊ ಇದನ್ನ ಈಗ ನಾವು ಒಂದ್ ಬಡ್ಡೆ ಈಗ ಆಲ್ರೆಡಿ ಹಾರ್ವೆಸ್ಟಿಂಗ್ ಇನ್ನು ಎಷ್ಟು ದಿನ ಟೈಮ್ ಇದೆ? ಇನ್ನು ನಾವು ಸುಮಾರು 1.5-2 ತಿಂಗಳು. ಡಿಪೆಂಡ್ಸ್ ಆನ್ ರೇಟ್ ಮೇಲೆ ವೇರಿಯೇಷನ್ಸ್ ರೇಟ್ ವಾತಾವರಣ ಪರಿಸ್ಥಿತಿಯಿಂದ ನಿಮ್ಗೆ ಇಳುವರಿನೂ ಬರ್ದಂಗಿತ್ತು, ರೇಟು ಕಮ್ಮಿ ಆದ್ರೆ ರೈತರ ನಷ್ಟ ಆಗ್ತಿತ್ತು. ಹೌದು. ಸೊ ಈ ವಿವೋ ಮಾರ್ಟ್ ಪ್ರಾಡಕ್ಟ್ ಬಳಸಾಗ ಏನಾಯ್ತು, ನಿಮ್ಗೆ ಅಟ್ಲೀಸ್ಟ್ ರೇಟ್ ನಿಮ್ ಕೈಯಲ್ಲಿ ಇಲ್ಲ, ಯಾರ ಕೈಯಲ್ಲಿ ಇಲ್ಲ. ಕಡಿಮೆ ಆದ್ರೂ ಕೂಡ ತೂಕ ಜಾಸ್ತಿ, ತೂಕದಲ್ಲಿ ಅನುಕೂಲ ಆಗುತ್ತೆ. ನಾವು ಮಾಡಿದಕ್ಕೂ ಸಾರ್ಥಕತೆ ಇರುತ್ತೆ. ಮತ್ತೆ ಇಂತ ಬ್ಯಾಡ್ ವೆದರ್ ನಲ್ಲಿ ಈಗ ಸತತ 5 ತಿಂಗಳಿಂದ ಇಲ್ಲೊಂದು ಮಳೆ ಇದೆ. ಹಾನಗಲ್ ತಾಲೂಕಲ್ಲಿ ಯಾರನ್ನ ಕೇಳಿದ್ರು ಕಂಟಿನ್ಯೂ ಮಳೆ ರಿಪೋರ್ಟ್ ಇದೆ. 5 ತಿಂಗಳಿಂದ ಸತತ ಮಳೆ ಇದೆ. ಈಗ ನಿಮ್ಮ ಅಕ್ಕಪಕ್ಕದಲ್ಲೂ ಬೇರೆಯವ್ರದ್ದು ಬೆಳೆದಿದ್ದಾರೆ. ನಿಮ್ದು ಬೆಳವಣಿಗೆಗೂ ಅವ್ರ ಬೆಳವಣಿಗೆ ವ್ಯತ್ಯಾಸ ಇದೆಯಾ ಸರ್? ಬಹಳ ಡಿಫ್ರೆನ್ಸ್ ಸರ್, ಬಹಳ ವ್ಯತ್ಯಾಸ ಇದೆ. ಅದು ಎಷ್ಟು ಸುಮಾರು ಕೂಡ ತಾಲೂಕು ರೈತರು ಬಂದು ನೋಡ್ಬೋದು ಸರ್. ಬೀಜಕ್ಕೆಲ್ಲ ಕೇಳ್ತಾ ಇದಾರೆ. ಈಗ ಎಲ್ಲರಿಗೂ ಕೂಡ ನಮ್ಮ ಯುವ ಮಾರ್ಟ್ ಪ್ರಾಡಕ್ಟ್ ಬಳಸಿ ಅಂತ ಹೇಳ್ಬೋದು ಸರ್. 100% ಖಂಡಿತವಾಗಿ ಹೇಳ್ಬೋದು. ನಾವು ಸಡನ್ಲಿ ಬಂದ್ವಿ, ಇಲ್ಲಿ ವೇಯಿಂಗ್ ಮಿಷನ್ ತಂದಿದ್ರೆ ತೂಕನೇ ಎಷ್ಟು ಬರುತ್ತೆ ಅಂತ ನಿಮ್ಮ ಅಂದಾಜು? ಸರ್ ಮಿನಿಮಮ್ ಇದು ಒಂದ ಗಡ್ಡೆ ಒಂದ ಬೀಜ ದಬ್ಬಿದ್ರೆ 2 ಕಿಲೋ ಗಡ್ಡೆ ಐತಿ. 2 ಕೆಜಿ ಗಡ್ಡೆ ಐತಿ. ಅವರೇಜ್ ಎಷ್ಟು ಬರುತ್ತೆ ಬೇರೆ ಕಡೆ ಆದ್ರೆ? 1 ಕಿಲೋ 1.25 ಕಿಲೋ ಬರ್ಬೋದು. ಅಲ್ಲ, ಇದಕ್ಕಿಂತ ಮುಂಚೆ ನೀವು ಶುಂಠಿ ಬೆಳೆದಿದ್ರಿ, ಅವಾಗೂ ಈಗ ತೂಕ ಬೆಳೆದೇವಿ, ನಷ್ಟನು ಬಹಳ ಅನುಭವಿಸಿದೆ. ಲಾಟ್ರಿ ಬದುಕು, ಆದ್ರೆ ಸಕ್ಸಸ್ ಆಗ್ಬೋದು, ಫೇಲ್ಯೂರ್ ಆಗ್ಬೋದು. ಸೊ ಇದನ್ನ ಬಗ್ಗೆ ತೋರಿಸಬಹುದಾ ಸರ್ ಹಂಗೆ ಲೈವ್ ಅಲ್ಲಿ? ಆಯ್ತು, ತೋರ್ಸನ್ ಸರ್. ಸ್ವಲ್ಪ ಬಗ್ಗಿಸ್ತೀರಾ ಇಲ್ಲ? ಆಮೇಲೆ ಸರ್ ಇದು ಡೆವಲಪರ್ ಹೆಚ್ಚುವರಿ ದಪ್ಪ ಬರುತ್ತೆ. ಸ್ಟಾರ್ಟಿಂಗ್ ಸರ್ ನಾವು ಬಹಳ ಯೂಸ್ ಮಾಡಕ್ಕೆ, ಯಾವಾಗ ನಾವು ಓನಾಗಿ ಯೂಸ್ ಮಾಡಿದ್ವಲ್ಲ ಅವಾಗ ನಮ್ಗೆ ಫುಲ್ ಧೈರ್ಯ ಬಂತು. ಹಳೆ ವಿಡಿಯೋದಲ್ಲಿ ತೋರಿಸಿದ್ದೆ ಸರ್, ಇವ್ರಿಗೆ ಸ್ಟಾರ್ಟಿಂಗ್ ಮಾಡಿದಾಗ ಭಾರಿ ಸೆನ್ಸಿಟಿವ್ ಕ್ರಾಪ್, ಇದಕ್ಕೆ ಇದನ್ನ ನಾವು ಯೂಸ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ಅಂದ್ರು. ಇವ್ರೊಬ್ರು ನಮ್ಮ ಮೇಲೆ ಓಪಿಟ್ಟು ಇದನ್ನ ಡ್ರಂಚ್ ಮಾಡಿದ್ರು ಸರ್. ಈ ಭಾಗದಲ್ಲಿ ನಿಮ್ಮ ಮೇಲೆ ಓಪಿಟ್ಟು ಒಬ್ರು ಕೆಲಸ ಮಾಡಿದ್ದಾರೆ. ಅವಶ್ಯವಾಗಿ ಸರ್. ಅವಾಗ ಏನಾಯ್ತು ಗೊತ್ತಾ ಸರ್, ಬಂದ್ ನೋಡಿದ್ರೆ ಮರಿಗಳ ಸಂಖ್ಯೆ ಸಿಕ್ಕಾಪಟ್ಟೆ ಇದೆ. ಹಿಂಗ್ ಬಿಡ, ಅಲ್ಲಲ್ಲ, ಇದು ಒಂದು ಗಡ್ಡೆ ಐತಿ.
ಮತ್ತು ಹಂಗ ಹೂದ್ ಬಿಡೋಕದ್ನ ಬಳಿಕ. ಸೊ ವಿವೋ ಮಾರ್ಟ್ ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿದಾಗ ಡೆವಲಪರ್ ಆಗ್ಲಿ, ಕಿಂಗ್ ಆಗ್ಲಿ, ಗ್ರೋತ್ ಆಗ್ಲಿ ಏನ್ ಮಾಡುತ್ತೆ ಅಂದ್ರೆ ಆಟೋಮೆಟಿಕ್ಲಿ ನಿಮ್ಮ ಯಾವುದೇ ಬೆಳೆಗಳ ಬೆಳವಣಿಗೆನ ಇಂಪ್ರೂವ್ಮೆಂಟ್ ಮಾಡುತ್ತೆ. ಈಗ ನಿಮಗೆ ರೇಟ್ ಅಲ್ಲಿ ವೇರಿಯೇಷನ್ ಆದ್ರೂ ಇಳುವರಿ ಜಾಸ್ತಿ ಬಂತು ಅಂದ್ರೆ ಆಟೋಮೆಟಿಕ್ಲಿ ಅಲ್ಲಿ ಮೇಕಪ್ ಆಗುತ್ತೆ. ಸರ್ ಏನಿಲ್ಲ, ಇದರಲ್ಲಿ ನೀವು ಫಸ್ಟ್ ಟನ್ಸ್ ಏನ್ ಮಾಡ್ತಾರಲ್ಲ 2 3 ತಿಂಗಳ ಒಳಗೆ, ಆ ಟೈಮಲ್ಲಿ ಎಲ್ಲ ನಾರ್ಮಲ್ ಮಾಡ್ಲಿದ್ದ ಶುಂಠಿ ಏರಿಯಾನು ನೋಡ್ರಿ, ಇದು ಮಾಡಿದ ಏರಿಯಾದ ನಿಮ್ಗೆ ಮೇಲೆ ಸಿಕ್ಬಿಡುತ್ತೆ. ಏನ್ ಸಿಗುತ್ತೆ ಅಂತ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಶುಂಠಿ ಬೇರುಗಳು ಸೈಡ್ ಎಲ್ಲ ಬರುತ್ತೆ, ಸೈಡ್ಗೆಲ್ಲ ಬಂದ್ಬಿಡುತ್ತೆ. ಈ ಕಾಲುವೆದಲ್ಲಿ ಬರ್ತಿಲ್ಲ, ಈ ಸೈಡ್ ಎಲ್ಲ ಬರುತ್ತೆ, ಫುಲ್ ಪ್ಯಾಕ್ ಆಗುತ್ತೆ, ವೈಟ್ ಆಗಿ ಕಾಣುತ್ತೆ. ಅದು ನಿಮ್ಗೆ ಕಾಣೋದು ಹೆಂಗಂದ್ರೆ, ಈ ನೀರ್ ಬಿದ್ದು ಜರಿಯಲ್ಲಿ ವೈಟ್ ಬೇರೆ ಕಾಣ್ತಲ್ಲ, ಆ ಟೈಪ್. ಹಂಗಾರಿಲ್ಲ ಮುರಿಬೇಡ, ಮುರಿದಿಂದ ಸೊ ನೋಡ್ಬೋದು ಯಾವ ರೀತಿ ಇಲ್ಲಿ ಶುಂಠಿ ಬಂದಿದೆ ಅಂತೇಳಿ. ಸರ್ ಇದು ಎಷ್ಟು ಮರಿ ಇದೆ ಸರ್ ಈಗ ನಿಮ್ ಪ್ರಕಾರ? ಸರ್ ಇದು ಒಂದು 50 ಮರಿ ಮೇಲೆ ಇದೆ. 50 ಮರಿ ಮೇಲೆ ಇದೆ. ಹೌದು. 50 ಮರಿಗೆ ಎಷ್ಟು ತೂಕ ಬರುತ್ತೆ ಸರ್ ಈಗ ಇದು? ಸುಮಾರು ಇದು ಈಗ 2 ಕಿಲೋ ಹತ್ರ ಬರ್ತದೆ. ಈ ಕೈಯಲ್ಲಿ ಹಿಡ್ಕೊಂಡಿರೋ ತೂಕಕ್ಕೆ ಹೇಳೋದಾದ್ರೆ 10 kg ಇದ್ರೆ ಇದೆ. ಒಂದು 2.5-3 kg ಅಂತ ಇದರಲ್ಲಿ ಶುಂಠಿ ಇದೆ. ಸ್ಮೆಲ್ ನೋಡ್ರಿ ಹೆಂಗಿದೆ, ಗಮ್ಮ 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 So ಅನ್ಸುತ್ತೆ. ಇವತ್ತು ಶುಂಠಿ ಅತಿ ಹೆಚ್ಚು ರೋಗ ಬರ್ತಾ ಇದೆ, ಬೆಳೆಯೋದೇ ಕಷ್ಟ ಅನ್ನೋದ್ರಲ್ಲೂ ಈ ರೋಗದ ಮಧ್ಯನೂ ಇಷ್ಟು ಚೆನ್ನಾಗಿ ಇಳುವರಿ ಬಂದಿದೆ ಅನ್ನೋದಕ್ಕೆ ಸೊ ಇಲ್ಲಿ ರೈತರೇ ಹೇಳ್ತಾ ಇದ್ರು ಇಷ್ಟ ತನಕ. ಸೊ ನಮ್ಮ ವಿವೋ ಮಾರ್ಟ್ ಕಂಪನಿಯ ಉದ್ದೇಶ ಒಂದೇ, ರೈತರ ನಗುವೆ ನಮ್ಮ ಉಸಿರು ಅಂತೇಳಿ ಎಲ್ಲಾ ಬೆಳೆಗಾರರಿಗೂ ವಿಷ ಮುಕ್ತ ಭೂಮಿ, ರೋಗ ಮುಕ್ತ ಭಾರತ ಮಾಡೋದು ನಮ್ಮ ಉದ್ದೇಶ. ಸೊ ಅದಕ್ಕೆ ಎಲ್ಲಾ ರೈತರಿಗೂ ನಮ್ಮ ಕಡೆಯಿಂದ ಒಳ್ಳೆ ಮಾರ್ಗದರ್ಶನ ಇರುತ್ತೆ. ಹೆಚ್ಚಿನ ಮಾಹಿತಿಗೆ ನಿಮ್ಗೆ ಇನ್ನೂ ರೈತರ ಹತ್ರ ತಿಳ್ಕೊಬೇಕು ಅಂದ್ರೆ ನಾಗೇಂದ್ರ ಸರ್ ಅಂತೇಳಿ ಅನ್ಗಲ್ ತಾಲೂಕು ಕುಂಟ್ನಸಳ್ಳಿ ಇವ್ರ ಮೊಬೈಲ್ ನಂಬರ್ ಹಾಕಿರ್ತೀವಿ, ಅದರಲ್ಲಿ ಮಾಹಿತಿನ ತಗೊಬಹುದು ಸರ್. ಸೊ ಇದಕ್ಕೆ ನಮ್ಮ ಮಂಜುನಾಥ್ ಸರ್ ಮತ್ತೆ ಮಹೇಶ್ ಸರ್ ಗೈಡೆನ್ಸ್ ಮಾಡಿರ್ತಾರೆ, ತುಂಬಾ ಚೆನ್ನಾಗಿ ಇಳುವರಿ ಬಂದಿದೆ. ಸಂದೇಶ್ ಅವರ ಮಾರ್ಗದರ್ಶನ ಕೂಡ ತುಂಬಾ ಇದೆ. ಇದಕ್ಕೆ ತುಂಬಾ ಅದ್ಭುತವಾದ ರಿಸಲ್ಟ್ ಸ್ನೇಹಿತರೆ. ಹಾರ್ವೆಸ್ಟಿಂಗ್ ಸ್ಟೇಜ್ ಅಲ್ಲೂ ಕೂಡ ಇನ್ನೂ 2 ತಿಂಗಳಿದೆ ಸಂಖ್ಯೆ ಸರ್, ಇನ್ನೂ 2 ತಿಂಗಳಿದೆ ಕೀಳಕ್ಕೆ. ಅಲ್ಲ, ಅದು ಡಿಪೆಂಡ್ಸ್ ರೇಟ್ ಮೇಲೆ ಸರ್. ಒಂದೊಂದ್ಸರಿ 3-4 ತಿಂಗಳ ತನಕ ಹೋಗ್ತಾರೆ, ಬಟ್ ಬೇರ್ಗಳು ನೋಡ್ಬೋದು. ನಾವ್ ಹೇಳ್ತಿರ್ತೀವಿ ಡೆವಲಪರ್ ಏನ್ ಕೆಲಸ ಮಾಡುತ್ತೆ ಅಂದ್ರೆ, ಈ ತರ ಹೊಸ ಸಮೃದ್ಧಿಯಾದಂತ ಬೇರ್ಗಳು ಬಂದಾಗ ಆಟೋಮೆಟಿಕ್ಲಿ ಇಳುವರಿ ಜಾಸ್ತಿ ಆಗುತ್ತೆ ಸರ್. ಸರ್ ವಿವೋ ಮಾರ್ಟ್ ಪ್ರಾಡಕ್ಟ್ ಬಳಸಿದಕ್ಕೆ ಖುಷಿ ಇದೆಯಾ? ಖುಷಿ ಇದೆ, ಒಳ್ಳೆ ಹ್ಯಾಪಿ ಅಂತ. ಪ್ರಾಡಕ್ಟ್ ನೆಲ್ಲ ಬಳಸಿದ ಮೇಲೆ ಈಗ ಚೆನ್ನಾಗಿ ಬಂದಿದೆ ಅಂತ ಗೊತ್ತಾಗಿದೆ. ಈಗ ಇದಕ್ಕಿಂತ ಮುಂಚೆ ಬೆಳೆದಾಗ ಇಳುವರಿ ಎಷ್ಟು ಬರ್ತಾ ಇತ್ತು, ಈಗ ಎಷ್ಟು ಬರುತ್ತೆ ಅಂತ ಹೇಳಕ್? ಇದಕ್ಕಿಂತ ಮೊದಲು ಫರ್ಟಿಲೈಸರ್ ಕೆಮಿಕಲ್ ಬಳಸಿದಾಗ ನಾವು 1 ಎಕರೆಗೆ 125ರಿಂದ 140 ಕ್ವಿಂಟಲ್ ಒಳಗ ಹೈಯೆಸ್ಟ್ ಮ್ಯಾಕ್ಸಿಮಮ್ ಅಂದ್ರೆ. ಇವತ್ತು ನಂದು ಈ ಕ್ರಾಪಿನ ಲೆಕ್ಕಕ್ಕೆ ಒಂದು ಬೆಡ್ಡಿನ ಲೆಕ್ಕ ತೂಕ ಲೆಕ್ಕ ಹಾಕಿದ್ರೆ 250 ಕ್ವಿಂಟಲ್ ಅದು ಅಪ್ರಾಕ್ಸಿಮೇಟ್ ಬಂದೇ ಬರುತ್ತೆ 1 ಎಕರೆಗೆ. ಮಿನಿಮಮ್ 250 ಅಂತ ಬರುತ್ತೆ 1 ಎಕರೆಗೆ. ಸೊ 2 ಎಕರೆಗೆ ನೀವ್ ಹೇಳ್ತಾ ಇರೋದು 450ರಿಂದ 500 ಕ್ವಿಂಟಲ್ ತನಕ ಅಂತ ಬರುತ್ತೆ ಅಂತ ನೀವು ಹೇಳ್ತಿದ್ದೀರಾ. ಸರ್ ಮೇಲೆ ಐತೆ ಅದ್ರ ಲೆಕ್ಕ. 1 ಎಕರೆಗೆ 750 ಬೆಡ್, ಒಂದು ಬೆಡ್ಡಿಗೆ ಒಂದು ಬೆಡ್ ಅಲ್ಲಿ 135 ಏನು ಗಡ್ಡೆ ಬರುತ್ತೆ. 35 ಗಡ್ಡೆಗೆ 2 ಕಿಲೋದಂತ ಒಂದು ಬೆಡ್ಡಿಗೆ ಎಷ್ಟಾಯ್ತು? 70 ಕಿಲೋ ಆಯ್ತು. ಆ ಟಾರ್ಗೆಟ್ ಬೇಡ ನಮ್ಗೆ. 35 ಕಿಲೋ ಸಿಕ್ಕರೆ ಎಷ್ಟಾಯ್ತು? 750 ಬೆಡ್ಡಿಗೆ ಅಲ್ಲಿಗೆ ಆಲ್ಮೋಸ್ಟ್ 210-220 ಕ್ವಿಂಟಲ್. ಸರ್ ಈಗ ಆನ್ ಅಂಡ್ ಅವರೇಜ್ ಈಗ ನೀವು ಪ್ರತಿ ವರ್ಷ ಬೆಳೆಯೋದಕ್ಕಿಂತ 40ರಿಂದ 50% ಇಳುವರಿ ಜಾಸ್ತಿ ಆಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಸೊ ಈ ಪ್ರಾಡಕ್ಟ್ ಅನ್ನ ಎಲ್ಲರೂ ಬಳಸಿ ಮಾಡ್ರಿ. 3 ಸಲ ಫರ್ಟಿಲೈಸರ್ ಬೇಡ, ಎಲ್ಲಾ ರೈತರು ಬಳಸ್ರಿ, ಒಳ್ಳೆ ಇಳುವರಿನ ಪಡ್ಕೊಳ್ರಿ. ಥ್ಯಾಂಕ್ ಯು ಸರ್, ಧನ್ಯವಾದ.